ಆದರ್ಶಗಳನ್ನು ಅಳವಡಿಸಿಕೊಂಡು ಬರ್ತಿರ್ತಕ್ಕಂಥ ನಮ್ಮ ಮಾವ ಪರಿಪೂರ್ಣವಾಗಿ ಬದುಕಿದ್ರು ಕಾಣಿಸುತ್ತೆ. ವೆರಿ ಫುಲ್ ಸರ್ಕಲ್ ಇನ್ ಲೈಫ್. ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕಪ್ಪು ಚುಟ್ಟಿಸಿ ಮನುಷ್ಯ ಯಾರೇ 100% ಯಾರು ಅವರೊಂದು ನಾವು ಅನ್ಸ್ಕೊಂಡಾಗ ಇರ್ಲಿಕ್ಕೆ ಆಗಲ್ಲ. ಬಟ್ ಆದರೆ ಇಂಥ ಮಹಾನ್ ಭಾವ ಐ ಥಿಂಕ್ ಹಿ ಗಾಟ್ ವೆರಿ ಫುಲ್ ಮಾರ್ಕ್ಸ್ ಇನ್ ಸೈಕಲ್ ಆಫ್ ಲೈಫ್. ಬಹಳ ಒಂದು ತಪ್ಪು ಸಮಯದಲ್ಲಿ ಮಂಕುತಿಮ್ಮನ ಕಗ್ಗಾನ ಕೇಳ್ತಿದ್ರು ನಮ್ಮ ಮಾವ. ನಮ್ಮ ಈ ಮಾವ ನನ್ನ ಒಂದು ಮಂಕುತಿಮ್ಮನ ಕಗ್ಗ ನಾನು ಓದಿರ್ತಕ್ಕಂಥ ಕಗ್ಗಗಳಲ್ಲಿ 2 ಕಗ್ಗ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ ನಮ್ಮ ಮಾವನಿಗೆ. ಅದರ ಅರ್ಥ ನಾನು ಹೇಳಲ್ಲ, ಯಾಕೆಂದ್ರೆ ಬಹಳ ಸಮಯ ಆಗ್ಬೋದು ಮತ್ತು ಬಾಲ ಭಾಷೆ ಕೂಡ ಆಗ್ಬೋದು. These 2 kaggas dedicated to my Suri Mama, which he led life in principle, in accordance with what DG has written. ಬದುಕು ಜಗದ ಬಂಡಿ, ವಿಧಿಯದ ಸಾಹೆ, ಮದುವೆಗೋ ಮಸಣಗೋ ಎಂದ ಕಡೆಗೋ, ಪದ ಕುಸಿಯೇ ನೆರವಿಗುವುದು ಮಂಕೋತಿ. ಜೀವನದಲ್ಲಿ ಯಾವತ್ತೂ ಕೂಗಿಲ್ಲ, ಬಿದ್ದರೆ ಕೈ ಇಡ್ತೀವಿ, ಕೈ ಇಟ್ಟು ಮತ್ತೆ ಬಿದ್ದರೆ ಭೂಮಿ ತಾಯಿದ್ದಾಳೆ, ಕಾಲಿಡ್ತೀವಿ, ಪದ ಕುಸಿಯೇ ನೆರವಿಗುವುದು ಮಂಕೋತಿ. ಎರಡನೇದಾಗಿ ಇವ್ರು ಯಾಕೆ ಎಲ್ಲರಿಗೂ ಅಷ್ಟು ಇಷ್ಟ ಆಗ್ಬಿಟ್ರು ಗೊತ್ತಾಗಿಲ್ಲ. ಐ ಮೀನ್ ಎವ್ರಿಬಡಿ ಲೈಕ್ಸ್ ಹಿಮ್. ಎಲ್ಲರೂ ಬಹಳ ಇಷ್ಟಪಡ್ತಿದ್ರು ಅವರು, ಚಿಕ್ಕವರು ದೊಡ್ಡವರು. ಯಾಕೆ ಅವರು ಅಡ್ಯಾಪ್ಟಬಿಲಿಟಿ ಯಾಕೆ ಅವ್ರಿಗೆಲ್ಲರೂ ಈಗ ಯಾರು ಮನೆಯಲ್ಲಿ ಯಾರು ದೊಡ್ಡವರು ಇದ್ದಾರೆ, ಯಾರು ವಯಸ್ಸಾದವರು ಇದ್ದಾರೆ, ಅವ್ರಿಗೆ ನಾವು ಕೇರ್ ಮಾಡಲ್ಲ, ಮಾತಾಡಲ್ಲ. ಬಟ್ ಇವ್ರು ಬಂದಾಗ ಯಾರು ಮಾವ ಬಂದರು, ತಾತ ಬಂದರು, ಮಾವ ಬಂದರು. ಹೊಸ ಚಿಗುರು ಹಳೆ ಬೇರು ಹೂಡಿದರೆ ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ತೊಡೆಗೂಡೆ ಧರ್ಮ. ಋಷಿ ವಾಕ್ಯಕ್ಕೆ ವಿಜ್ಞಾನ ಕಲೆ ನೀಡಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ. He adapted this, especially the second kagga, in his life. ಅವ್ರು ಗೊತ್ತಿಲ್ಲೇನೋ ಮಾಡಿ ಇಷ್ಟು ದೊಡ್ಡ ಮಹಾನ್ ಭಾವರು ನಮ್ಮನ್ನ ಈ ಜನ್ಮಕ್ಕಂತೂ ಆಗಲಿ ಹೋಗಿದ್ದಾರೆ. ಐ ಆಮ್ ಶೂರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಸಂತಾಪ ಸೂಚಿಸಬೇಡಿ. he is resting in peace and his hand. ಇನ್ಯಾರಾದ್ರೂ ಮಾತಾಡೋದಿಲ್ಲ, ಯಾರಾದ್ರೂ ಶೇರ್ ಮಾಡ್ಕೊಳ್ಳೋದಿಲ್ಲ, ಬಂದಿದ್ದ 2 ನಿಮಿಷ ಕಾಲ ಅವಕಾಶ.